ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಚಿಡುಗುಪ್ಪ ತಾಲೂಕಿನಲ್ಲಿ ಜರುಗಿದ ಬಲವಂತದ ಮತಾಂತರ ಪ್ರಕರಣ. ಚಿಡುಗುಪ್ಪ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಕೇಸ್ ದಾಖಲು. ಜೀವ ಬೆದರಿಕೆಯೊಡ್ಡಿ ವಿಡಿಯೋ ಮಾಡಿದ್ದಾರೆ ಎಂದು ಸಂತ್ರಸ್ತೆ ಭಾರತಿಬಾಯಿ ಹೇಳಿಕೆ. ಬಲರಾಮ ಎಂದು ಹೇಳಿಕೊಂಡು ಸಮೀರ್ ಮೋಸ ಮಾಡಿದ ರೀತಿ ಬಿಚ್ಚಿಟ್ಟ ಸಂತ್ರಸ್ತೆ. ಲಿಂಗತ್ವ ಅಲ್ಪಸಂಖ್ಯಾತರಿಂದ ನಗರದಲ್ಲಿ ಜರುಗಿದ ಕರ್ನಾಟಕ ಸ್ವಾಭಿಮಾನಿ ನಡಿಗೆ. ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಕಾಯ್ದೆ 2026 ತಿರಸ್ಕರಿಸುವಂತೆ ಸರ್ಕಾರಕ್ಕೆ ಒತ್ತಾಯ. ಸರ್ಕಾರಿ ಉದ್ಯೋಗಗಳಲ್ಲಿ 1% ಉದ್ಯೋಗ ನೀಡುವಂತೆ ಒತ್ತಾಯ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ತೀವ್ರ ಖಂಡನೆ. ಚಿಡುಗುಪ್ಪ ತಾಲೂಕಿನ ಮುತ್ತಂಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋವಿಂದ ತಾಂಡದ ಬಂಜಾರ ಸಮಾಜದ ಯುವತಿಯ ಬಲವಂತದ ಮತಾಂತರ ಪ್ರಕರಣದಲ್ಲಿ ಸಂತ್ರಸ್ತ ಯುವತಿ ನೀಡಿದ ದೂರಿನ ಮೇರೆಗೆ 4 ವಿರುದ್ಧ ಚಿಡುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತಿಬಾಯಿ ಗಂಡ ಬಲರಾಮ ಅಲಿಯಾಸ್ ಸಮೀರ್, ಮಾವ ತೋಳೂರಮ್ಮ, ಅತ್ತೆ ಲಾಲಿಬಾಯಿ, ನಾದಿನಿ ಗಾಯತ್ರಿ ಇವರ ಮೇಲೆ ಕೇಸ್ ದಾಖಲಾಗಿದೆ. ಇವರೆಲ್ಲರೂ ಪಕ್ಕದ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಬಳಿಯ ವಿಟ್ಟು ನಾಯಕ್ ತಾಂಡದ ನಿವಾಸಿಗಳಾಗಿದ್ದಾರೆ. ಭಾರತಿಬಾಯಿ ಮದುವೆಯಾಗಿ ಹೋದ ಕೆಲವೇ ತಿಂಗಳ ನಂತರ ಗಂಡ, ಅತ್ತೆ, ಮಾವ ಮತ್ತು ನಾದಿನಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಕಿರುಕುಳ ನೀಡಿದ್ದಾರೆ. ಮತಾಂತರವಾಗಲು ನಿರಾಕರಿಸಿದ್ದಕ್ಕೆ ನನಗೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾಳೆ. ನನ್ನ ಗಂಡ ಬಲರಾಮ ಮೊದಲೇ ತಾನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದನ್ನು ಮುಚ್ಚಿಟ್ಟಿದ್ದ. 2 ವರ್ಷಗಳ ಹಿಂದೆ ಲಂಬಾಣಿ ಸಂಪ್ರದಾಯದಂತೆ ನನ್ನ ಜೊತೆ ಮದುವೆಯಾಗಿ ಮೋಸ ಮಾಡಿದ್ದಾನೆ. ಈಗ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗು ಎಂದು ಖಡ್ಗವನ್ನು ಹಿಡಿದು ನನಗೆ ಹೆದರಿಸಿ ಮತಾಂತರಕ್ಕಾಗಿ ಬಲವಂತವಾಗಿ ಒತ್ತಾಯ ಮಾಡ್ತಾ ಇದ್ದಾನೆ ಎನ್ನುವಂಥ ಗಂಭೀರ ಆರೋಪವನ್ನು ಆ ಸಂತ್ರಸ್ತೆ ಮಾಡಿದ್ದಾಳೆ. ಈ ಕುರಿತು ನಮ್ಮ ಚಿಡುಗುಪ್ಪ ತಾಲೂಕಾ ವರದಿಗಾರರಾದ ನವೀನ್ ಗಂಜಿಯವರು ಸಂತ್ರಸ್ತೆಯೊಂದಿಗೆ ಮಾತನಾಡಿಸಿದ್ದಾರೆ. ನೀನು ಮತಾಂತರವಾಗದೇ ಇದ್ದರೆ ನಿನಗೆ ನಿನ್ನ ಕುಟುಂಬಕ್ಕೆ ಜೀವ ಸಹಿತ ಬಿಡೋದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಸಂತ್ರಸ್ತೆ ಭಾರತಿಬಾಯಿ ತಿಳಿಸಿದ್ದಾಳೆ. ಕೆಲವು ದಿವಸಗಳ ಹಿಂದೆ ನಾನು ಸ್ವ ಇಚ್ಛೆಯಿಂದ ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿದ್ದೇನೆ, ನನಗೆ ಒಪ್ಪಿಗೆ ಇದೆ ಎನ್ನುವ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಕುರಿತು ಸಂತ್ರಸ್ತೆಗೆ ಕೇಳಿದಾಗ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ನನಗೆ ಖಡ್ಗ ತೋರಿಸಿ ಬೆದರಿಕೆ ಹಾಕಿ ಒತ್ತಾಯದಿಂದ ವಿಡಿಯೋ ಮಾಡಿಸಿದ್ದಾರೆ ಎನ್ನುವಂಥ ಉತ್ತರ ಕೊಟ್ಟಿದ್ದಾಳೆ. ಸಂತ್ರಸ್ತೆಯ ತಂದೆ ಭೀಮರಾವ್ ರಾಠೋಡ್ ಅವರಿಗೆ ಮಾತನಾಡಿಸಿದಾಗ ಮದುವೆ ಸಂದರ್ಭದಲ್ಲಿ ಬಲರಾಮ್ ಅಲಿಯಾಸ್ ಸಮೀರನಿಗೆ ಸಂಪ್ರದಾಯದಂತೆ ಎಲ್ಲವನ್ನ ಕೊಟ್ಟಿದ್ದೇನೆ, ಸಾಲ ಮಾಡಿ ಹಣ ಕೂಡ ನೀಡಿದ್ದೇನೆ. ನನ್ನ ಮಗಳು, ಮೊಮ್ಮಗ ಹಾಗೂ ಸಮಾಜಕ್ಕೆ ಮೋಸ ಮಾಡಿದ್ದಾನೆ ಎಂದು ಹೇಳುತ್ತಾರೆ. ಹೀಗಾಗಿ ಸಂತ್ರಸ್ತೆಯು ಹೆದರಿಕೊಂಡು ತವರು ಮನೆಗೆ ಓಡಿ ಬಂದಿದ್ದಾಳೆ. ನನಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾಳೆ. ಸಂತ್ರಸ್ತೆಯ ಗಂಡನಿಗೆ ಬೆಂಬಲ ನೀಡುತ್ತಿದ್ದ ತೆಲಂಗಾಣ ರಾಜ್ಯದ ಜಹೀರಾಬಾದ್ ರಂಜೋಳ ಗ್ರಾಮದ ಮೊಹಮ್ಮದ್ ಸನಾವುಲ್ಲಾ ಎಂಬ ವ್ಯಕ್ತಿಯ ಮೇಲೆ ಅವಾಚ್ಯವಾಗಿ ಬೈದು ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿದ ಆರೋಪದ ಮೇಲೆ ಸಂತ್ರಸ್ತೆಯ ತಂದೆ ಒಂದು ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಪ್ರಕರಣ ದಾಖಲಿಸಿದ್ದಾರೆ. ಬನ್ನಿ ಸಂತ್ರಸ್ತೆ ಹಾಗೂ ಅವರ ತಂದೆ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಮ್ಮ ಚಿಡುಗುಪ್ಪ ತಾಲೂಕಾ ವರದಿಗಾರರಾದ ನವೀನ್ ಗಂಜಿಯವರು ಆ ಸಂತ್ರಸ್ತೆಯೊಂದಿಗೆ ಮಾತನಾಡಿರುವಂತಹ ವಿಡಿಯೋವನ್ನು ಬನ್ನಿ ನೋಡ್ಕೊಂಡು ಬರೋಣ. हिंदू में है बोल के लेके गए मेरे को, और वहाँ जाके मेरे को बोलने लगा है 2 महीने के बाद मैं मुसलमान हूँ बोल के बोलने लगा। शादी करके लेके गए क्या वैसे? हाँ, शादी करके लेके गए मेरे को, शादी करके लेके गए और उन्हीं बोलने लगा है 2 महीने के बाद मैं मुसलमान हूँ बोल के बोलने लगा है। और मैं बोली तू मुसलमान है तो मेरे को कहीं को करके लाया, मैं तो हिंदी को हूँ ना बोल के बोली। तो मैं नहीं बोली, मेरे को तुम पसंद थी उसके वास्ते मैं नहीं बोले बोल के उन्हें बोलने लग गए। ऐसा बोलने लग गए और चुप बढ़ गए उन्हें, ऐसा बोल के चुप बढ़ गए। और 2 दिन के बाद मेरे को बोलने लगा है मैं तो मुसलमान में रहती हूँ, तो रहती हूँ उसमें मेरा मुंडी कट करके फेंके तो भी उसमें रहती हूँ, तुम भी आना बोल के मेरे को ज़बरदस्ती करने लग गए। मैं कहीं को आऊँ ये वो बात बोलने लग गई, तो मेरे को क्या भी नहीं, उन्हें मेरा मुंह बंद करके क्या क्या करने लग गए। कैसे मुंह बंद कैसे? अब ऐसे ही मैं चुप बैठ गई, अब ऐसा बोलने लग गए तो मैं चुप बैठ गए और उनके बाद उन्हें क्या करने लग गए, तुम ये पहनना और बोलना बोल के मैं कहीं को पहनूँ बोले तो मेरे को दो घर में लेके आए उन्हें। दोपहर में घर में कौन भी नहीं थे, तो 2 आदमी को लेके आ गए, मेरे उन्हें डराने लग गए, तलवार लेके आए। मेरे घर वाले लेके आए 2 आदमी को बाहर के, हाँ बाहर के 2 आदमी को लाके तलवार लेके आके ऐसा बाजू में ठहर गए उन्हीं दोनों। कितने दिन हुआ ये मेरे बच्चे पेट में पैदा होने वो आ गए थे, 3 महीना ऐसा 4 महीना। शादी होके कितने दिन के बाद? शादी हो गए, शादी होके 1-2 महीना ऐसा हो गए, उनके बाद मेरे को थोड़ा उन्हें मालूम करने लग गए, तो भी मैं चुप बैठ गई। अब क्या करना, वैसा ऐसा बोल रहे बोल के चुप बैठ गई, थोड़ा संभाल के बैठ गई मैं।
और उन्हें ज़्यादा करने लगा है और मेरा बच्चा मेरे को पेट में पैदा हो गए और ऐसा 3 महीना 4 महीना हो गए तो उन्हें ऐसा दबाव देने लग गए और तुम ये पहनना बोल के उन्हें मेरे को 2 आदमी को ला के बाजू ठहरा के ऐसा तलवार बताने लग गए। तुम ये बात बोलना तो बोलना बोल के तो मैं ये बात बोल दिए, पहनने के मैं ये बात बोली। अब वीडियो में तुम क्या बोले सो है, मैं खुद अपने खुशी से इस्लाम कबूल हाँ कर मेरे रहा को हूँ 2 सब बोले। ठहर गए ना वो 2 ठहर के तलवार बताने लग गए वो मेरे को दोनों भी। तुम वैसा बोलना तो बोलना, नहीं तो मेरे को मार के चले जाते हैं हम लोग का बोल के बोलने लगा। मेरा शोहर भी बोलने लग गए, मारते देख तेरे को मारते मारते ही नहीं कैसा भी तुम बोलना बोल के मेरे को डराने लग गए। उसके आस्ते मैं पहन लिए, डर के घर में भी कौन भी नहीं थे तो मैं पहन लेके मैं बोल दी। हाँ तुम्हारे दिल में नहीं था जाने हाँ का? हाँ मेरा दिल में वर्ड में थोड़ा भी नहीं था, मैं डर के पहन लिए। अच्छा अचानक घर में लाके ऐसा ठहरा दिए और पहनना बोल के मेरे को धमकी देने लग गए तो मैं धमकी से पहन लिए। उनके घर वाले माँ बाप उन्हों हाँ, कैसे? खेत में चले गए थे, खेत में काम थे तो खेत में चले गए थे उन। नहीं, अभी तुम्हारे मुस्लिम होने के बाद भी उनको मालूम रहने के बाद भी माँ बाप कुछ भी नहीं बोले हाँ उनको? हाँ उनको उनका माँ बाप कुछ भी नहीं बोलते थे, जानते बोल के बोलते थे मेरे को भी जाओ मेरा बेटा है उनके साथ जाना बोल के उन्हें भी टार्चर करते थे मेरे को भी। अच्छा, अब ये प्रॉब्लम क्यों आया, तुम क्यों आए इधर? हाँ कुछ उन्हीं छोड़ के? बाद में मेरा बच्चा पैदा हो गए तो मेरा बेटा भी मुस्लिम में ले जा तू, मैं उसमें रख तू, मैं मेरा बेटा का खतना कर तू, मैं ऐसा ऐसा बोल के मेरे को मारने लग गया। कैकू करते मेरा बेटा अभी मैं तो हिंदू का हूँ ना, ऐसा लगे कैकू कर रहे नको करो बोल के बोलती थी मैं। नहीं मेरा मुंडी कट कर तू बोले हमें, मैं उसमें रह तू बोले तो मेरा बच्चे को भी उसमें ले जा तू, खतना कर तू बोल के बोलने लग गए और मैं मेरे को मारने लग गए तो मैं ऐसा ऐसा कर रहे बोल के भाग के आ गई। अच्छा, एक मुस्लिम मौला एक आदमी आए थे ना, उन्होंने कौन थे? तुम्हारे शोहर को क्या होना उन्होंने? मेरा शोहर को कर रहे सो उन्हीं सिखाई कर रहे मुसलमान में आना ये बोल के उन्हीं सिखा रहे। कौन सा गांव का है वो? जैराबाद वाले है उन्हीं। तुम्हारा मर्द कैसे उसको कांटेक्ट में आता उन्होंने? अब पहले से है ना उन्हीं, अब मिलके छे उन्हीं, मेरी शादी नहीं है जब से छे उन्हीं सब मिलके छे वो। अब मेरे को आके ऐसा कर रहे उन्हें सब मिलके, पहनना तो पहनना तुम ऐसा बोलना तो बोलना बोल के मेरे को जही करने लग गए, नहीं तो मेरे को मार दे तुम बोल के मेरे को डराने लग गए। अब घर में कौन भी नहीं है बोल के मैं डर के पहन के बोल दिया ये बात। तुम्हारे माँ बाप को बोले क्या ये बात? वो बोलने लगा उन्हें तुम तुम्हारे माँ बाप को तुम्हारे घर को जाती, तुम्हारे माँ बाप को बोली तुम तो तुम वापस तो मेरे पास आती ना, जब तू मेरे को मार तुम बोल के उन्हें बोलने लग गए मेरे को। तो मैं डर के मेरे माँ बाप को भी नहीं बोली। अब मेरा बेटा होके मैं तुमको खतना कर तुम बोल के बोलने लग गए तो मैं चोरी से भाग के आ गई। अच्छा, अब तुम्हारे सरकार से क्या गुजारिश है, क्या है अब तुम्हारे को क्या, अब सरकार से क्या होना? अब केस तो करे, हाँ उनके खिलाफ केस करे। अब तुम्हारे को क्या होना? अब गवर्नमेंट से क्या होना, सरकार से क्या होना? मेरे को नया चाहिए, तुम्हारे को इंसाफ। हाँ। अच्छा, आप शादी करके दे ना, हाँ। शादी करके दे, फिर क्या क्या दे उनको? उसको 5 लाख सोना दिए, हाँ 2 लाख होंडा दिए, 1.5 लाख की गाड़ी दिए हाँ। और क्या है सामान है सो बर्तन वो सब। उसके बाद वो क्या है हाथ बदल दूसरे के पास से उसका क्या वो विदेशी भी था, टायर पर फूटिया बोले तो टायर लाना है बोले तो हाथ बदल मांग के दिया, मैं 4 लाख रुपए दिया। 4 लाख? हाँ। अच्छा। अब बाद में अब ऐसा हो गया, अब एक तो हेल्प करना बोलो करिया, बाद में क्या है वो उधर से मैं इधर से। ಕರ್ನಾಟಕದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 1% ಮೀಸಲಾತಿ ಉದ್ಯೋಗಗಳಲ್ಲಿ ಕೊಡಬೇಕು ಎಂದು ಲಿಂಗತ್ವ ಅಲ್ಪಸಂಖ್ಯಾತರು ತಮ್ಮ ಸ್ವಾಭಿಮಾನಿ ನಡಿಗೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಈ ಕುರಿತು ನಗರದಲ್ಲಿ ಆಯೋಜಿಸಿದ ಸ್ವಾಭಿಮಾನಿ ನಡಿಗೆ ಸಂದರ್ಭದಲ್ಲಿ ಮಾತನಾಡುತ್ತಾ ತಿಳಿಸಿದರು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ನಮಗೆ ಕಡೆಗಣಿಸಲಾಗಿದೆ. ನಮ್ಮ ಅಭಿವೃದ್ಧಿಗಾಗಿ ಯಾವುದೇ ಹೊಸ ಅನುದಾನ ಅಥವಾ ಸಮಗ್ರ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಲ್ಲ. ಹೀಗಾಗಿ ನಮಗೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ವೀಣಾ ಎಸ್ ತಿಳಿಸಿದರು. ಟ್ರಾನ್ಸ್ಜೆಂಡರ್ ತಿದ್ದುಪಡಿ ಕಾಯ್ದೆ 2026 ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಕೇಂದ್ರ ಸರ್ಕಾರ ಈ ಮಸೂದೆ ಜಾರಿಗೆ ತಂದಿದೆ. ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಅದು ಕಾಯ್ದೆಯಾಗಿದೆ. ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಇದರಿಂದ ನಮ್ಮ ಹಕ್ಕುಗಳು ಮತ್ತು ಹೋರಾಟಕ್ಕೆ ತೀವ್ರ ಹಿನ್ನಡೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು. ನಮಗೆ ಇತ್ತ ಸಮಾಜವೂ ಒಪ್ತಾ ಇಲ್ಲ, ಅತ್ತ ಕುಟುಂಬವೂ ಒಪ್ತಾ ಇಲ್ಲ.
ಹೀಗಾಗಿ ನಾವು ಮುಕ್ತವಾಗಿ ಬದುಕಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ನಮಗೆ ವಸತಿ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ. ಶಾಲಾ ಕಾಲೇಜುಗಳಲ್ಲಿ ನಮಗೆ ಅವಕಾಶ ಕೂಡ ಸಿಗ್ತಾ ಇಲ್ಲ, ಅದನ್ನು ಕೂಡ ಅವಕಾಶ ಮಾಡಿಕೊಡ್ಬೇಕು. ಶಿಕ್ಷಣ ಸಿಗ್ತಾ ಇಲ್ಲ. ಭಿಕ್ಷಾಟನೆಯಲ್ಲಿ ತೊಡಗಿರುವಂಥ ನಮಗೆ ಅಧಿಕಾರಿಗಳು, ಕೆಲವು ಗುಂಡಾಗಳು ಮತ್ತು ವಿವಿಧ ಜನರಿಂದ ತೀವ್ರ ತೊಂದರೆ ಕೂಡ ಆಗ್ತಾ ಇದೆ. ಸರ್ಕಾರ ನಮಗೆ ಸೂಕ್ತ ಭದ್ರತೆ ಕೂಡ ಒದಗಿಸಬೇಕು. ನಮಗೂ ಒಂದು ಜೀವನ ಇದೆ, ಭಾವನೆ ಇದೆ, ನಮಗೂ ಬದುಕುವ ಹಕ್ಕಿದೆ ಎಂಬ ವಿಷಯ ಅರ್ಥ ಮಾಡಿಕೊಂಡು ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕೆಂದು ವೀಣಾ ತಿಳಿಸಿದರು. ಇದೇ ವೇಳೆ ಸಂಘಮಿತ್ರ ಸೇವಾ ಸಂಸ್ಥೆ, ಸಂಗಮ ಸಂಸ್ಥೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ನಡಿಗೆ ನಗರದಲ್ಲಿ ಆಯೋಜನೆ ಕೂಡ ಮಾಡಲಾಗಿತ್ತು. ಸಂಖ್ಯಾತ ಸಮುದಾಯದವರಂತ ಗುರುತಿಸ್ಕೊಳ್ತೀನಿ. ನನ್ನ ಐಡೆಂಟಿಟಿ ನನಗೆ ಇಂಪಾರ್ಟೆಂಟು. ಹುಟ್ಟುವಾಗ ಗಂಡಾಗಿ ಹುಟ್ಟಿದೆ, ಇವತ್ತು ಹೆಣ್ಣಾಗಿದ್ದೀನಿ. ನನ್ನ ಜೀವನ ನನಗೆ ಸುಖಕರವಾಗಿದೆ, ನಾನು ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ಕೊತೀನಿ. ನನ್ನ ಐಡೆಂಟಿಟಿ ನನ್ನ ಹಕ್ಕು. ಆದ್ದರಿಂದ ಇವತ್ತು ಮಾರ್ಚ್ 24 ನೀವು ಸಂಸದರು, BJP ಸರ್ಕಾರದ ಸಂಸದರು ಏನು ತಂದಿದ್ದೀರ ಕಾನೂನು, ಅದನ್ನು ನೀವು ವಾಪಸ್ ತಗೊಳ್ಬೇಕು. ಯಾರನ್ನ ಕೇಳಿ ನೀವು ಈ ಕಾನೂನು ತಂದಿದ್ದೀರ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟು, ನನ್ನ ಸಮುದಾಯದಲ್ಲಿ ಕೌನ್ಸಿಲ್ ಅನ್ನೋ ಟೀಮ್ ಇದೆ. ಆ ಟೀಮ್ನು ನೀವು ಕನ್ಸಿಡರ್ ಮಾಡದೆ, ಅವ್ರಿಗೂ ಅರ್ಥ ಮಾಡಿಸ್ದೆ, ನೀವು ತರಾತುರಿಯಾಗಿ BJP ಸರ್ಕಾರದವ್ರು ನೀವು ತಂದಿರ್ತಕ್ಕಂಥ ಈ ಕಾನೂನಿಗೆ ನಾವು ಧಿಕ್ಕಾರ ಹೇಳ್ತೀವಿ. ಮೊದಲನೇದಾಗಿ ಇದರಲ್ಲಿ ತುಂಬಾ ಲೂಪೋಲ್ಸ್ ಇದೆ. ಮೊದಲನೇದು ಡೆಫಿನೇಷನ್ ಅಂತ ತರ್ತಾ ಇದ್ದೀರಾ ನೀವು. ಡೆಫಿನೇಷನ್ ಅಲ್ಲಿ 4-5 ಕೆಟಗರಿ ಮಾತ್ರ ಜನ ತಗೊಂಡಿದ್ದೀರಾ. ಅದು ಹಿಜ್ರಾ ಇರ್ಬೋದು, ಅರವಾಣಿ ಇರ್ಬೋದು, ಜೋಗ್ತಾ ಇರ್ಬೋದು, ಕಿನ್ನರ್ ಇರ್ಬೋದು. ಅದ್ರ ಜೊತೆಲಿ ಇನ್ನೂ 2 ಲಿಂಗ ಸೇರಿಸಿದ್ರೆ ನೀವು ಅಂತರ್ಲಿಂಗಿ ಸಮುದಾಯ ಮತ್ತೆ ಯೂನಕ್ಸ್ ಅಂತ. ನೀವು ಯೋಚನೆ ಮಾಡಬೇಕು, ನಮ್ಮಲ್ಲಿ ಹಲವಾರು ವಿಭಿನ್ನತೆ ಲೈಂಗಿಕ ಅಲ್ಪಸಂಖ್ಯಾತರು ಇದ್ದಾರೆ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಗುರುತಿಸ್ಕೊಳ್ಳೋದಿದ್ದಾರೆ, ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಗುರುತಿಸ್ಕೊಳ್ಳೋದಿದ್ದಾರೆ, ಜೆಂಡರ್ ನಾನ್ ಕನ್ಫರ್ಮಿಂಗ್ ಚೈಲ್ಡ್ ಇದ್ದಾರೆ, ಕೆಲವೊಬ್ರು ಹಿಜ್ರಾ ಸಮುದಾಯ ಇದ್ದಾರೆ, ಕೆಲವೊಬ್ರು ಪ್ಯಾಂಟ್ ಶರ್ಟ್ ಕೋತಿಗಳಿದ್ದಾರೆ. ಎಲ್ಲ ಸಮುದಾಯ ಒಳಗೊಂಡಂತೆ ನೀವು ಸರ್ಕಾರ ತರಬೇಕಾಗಿತ್ತು. ಏನಾದರೂ ನೀವು ತರ್ತೀರಾ ಅಂದರೆ ನಮ್ಮ ಕನ್ಸೆಂಟ್ ತಗೊಂಡು ನಮ್ಮಲ್ಲಿ ಚರ್ಚೆ ಮಾಡಿ ನಿಮಗೆ ಏನು ಬೇಕು ಅನ್ನೋದನ್ನ ಫಸ್ಟ್ ಕುತ್ಕೊಂಡು ಚರ್ಚೆ ಮಾಡಬೇಕಾಗಿತ್ತು. ಇದರಲ್ಲಿ BJP ಸರ್ಕಾರ ಫಸ್ಟ್ ವಿಫಲ ಆಗಿದೆ. ನೀವು ತಂದಿರ್ತಕ್ಕಂಥ ಈ ಆಕ್ಟನ್ನ ನಾವು ಬಿಲ್ಕುಲ್ ಒಪ್ಪೋದಿಲ್ಲ. ಮತ್ತೆ ನೀವು ಹೇಳ್ತಾ ಇದ್ದೀರಾ ನಮ್ಮ ಮೇಲೆ ಯಾರಾದರೂ ಕೊಲೆ ಮಾಡಲಿ, ಮರ್ಡರ್ ಮಾಡಲಿ, ರೇಪ್ ಮಾಡಲಿ, ನಮಗೆ ಚಾಕು ಹಾಕ್ಲಿ, ಆಸಿಡ್ ಹಾಕ್ಲಿ, ಮನೆಯಿಂದ ತಿರಸ್ಕಾರ ಮಾಡಲಿ, ಯಾವುದೇ ಸ್ಕೀಮ್ ಕೊಡಲಿಲ್ಲ ಅಂದ್ರೂ ಅವ್ರ ಮೇಲೆ ಏನು ಅಧಿಕಾರ ಇದೆ ನಿಮಗೆ? ನೀವು ತಂದಿರ್ತ ಕಾನೂನು 2 ವರ್ಷ ಜೈಲು, 2 ಲಕ್ಷ ರೂಪಾಯಿ ದಂಡ. ಆದರೆ ನನ್ನ ಸಮುದಾಯ ಒಳಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಯಾರಾದರೂ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ, ಯಾರಾದರೂ ಅವ್ರ ಫ್ಯಾಮಿಲಿ ಯಾರಾದ್ರು ಕಂಪ್ಲೇಂಟ್ ಕೊಟ್ಟರೆ ನನ್ನ ಸಮುದಾಯನ 10 ವರ್ಷದಿಂದ 14 ವರ್ಷ ಜೈಲು ಅಂತ ಹೇಳ್ತಾ ಇದ್ದೀರಾ, 5 ಲಕ್ಷ ಜುಲ್ಮಾನೆ ಅಂತ ಹೇಳ್ತಾ ಇದ್ದೀರಾ. ಇದು ಯಾವ ನೀತಿ ಧರ್ಮ ಅಂತ ಕೇಳ್ತಾ ಇದ್ದೀವಿ. ನಮ್ಮ ದೇಹನ ವೈದ್ಯಕೀಕರಣ ಮಾಡಬೇಕಂತ ಮೆಡಿಕಲ್ ಬೋರ್ಡ್ಗೆ ಹೇಳ್ತಾ ಇದ್ದೀರಾ ನೀವು. ಮೆಡಿಕಲ್ ಬೋರ್ಡ್ಗೆ ಹೋಗಿ ನಾವು ನಮ್ಮ ದೇಹನ ಚೆಕ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ಬೇಕಾ? ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ, ನಮ್ಮ ಜೆಂಡರ್ ಇದಂತ ತೋರಿಸ್ಕೋಬೇಕಾ ಅಂತ ಹೇಳ್ತಾ ಇದ್ದೀರಾ. ಒಂದು ಗಂಡಸಿಗಿಲ್ದೆ ಒಂದು ಹೆಂಗಸಿಗಿಲ್ದೆ ನೀತಿ ನಮಗೆ ಯಾಕೆ ತರ್ತಾ ಇದ್ದೀವಿ ಅಂತ ವಾದ ಮಾಡ್ತಾ ಇದ್ದೀವಿ. ನಮಗೆ ಸಿಗಬೇಕಾದ ಹಕ್ಕುಗಳು ಕೊಡ್ತಾ ಇಲ್ಲ ನೀವು, ಮನೆಗಳು ಕೊಡ್ತಾ ಇಲ್ಲ, ದುಡಿಯೋಕೆ ಕೆಲಸ ಕೊಡ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಯಾವುದು ಸಪೋರ್ಟ್ ಇಲ್ಲ. ಇದೆಲ್ಲನೂ ತಿರಸ್ಕಾರ ಮಾಡಿ ನಮಗೆ ಬೇಕಾದ ಸೌಲಭ್ಯಗಳು ಕೊಡದೆ ನಮ್ಮನ್ನ ಅಧಿಕಾರ ಚಲಾಯಿಸಕ್ಕೆ ನೀವು ಕೋಮುವಾದಿ ಸರ್ಕಾರ, BJP ಸರ್ಕಾರ, ಭ್ರಷ್ಟ ಸರ್ಕಾರ, ಮಗವಾದಿ ಸರ್ಕಾರ, ನೀವು ನಮ್ಮ ಮೇಲೆ ತಂದಿರ್ತಕ್ಕಂಥ ಈ ಕಾನೂನ ಬಿಲ್ಕುಲ್ ಒಪ್ಪೋದಿಲ್ಲ. ನಾವು ತಿರಸ್ಕಾರ ಮಾಡ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮುದಾಯವೇ ಅಲ್ಲ, ರಾಜ್ಯಾದ್ಯಂತ ದೇಶಾದ್ಯಂತ ನಮ್ಮ ಕೂಗು ನಾವು ಕೂಗ್ತಾ ಇದ್ದೀವಿ, ಗಟ್ಟಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಈ ಕಾನೂನನ್ನ ನಾವು ಒಪ್ಕೊಳ್ಳೋದಿಲ್ಲ. ನಮ್ಮ ಮುಖ್ಯಮಂತ್ರಿ, ಗಣತವೆತ್ತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಿಮಗೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಈ ಭ್ರಷ್ಟ ಸರ್ಕಾರ ತಂದಿರ್ತಕ್ಕಂಥ ಕಾನೂನನ್ನ ನಮ್ಮ ರಾಜ್ಯದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬಾರ್ದು, ಅನುಷ್ಠಾನ ಮಾಡಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದರಲ್ಲಿ ತುಂಬಾ ಲೂಪೋಲ್ಸ್ ಇದೆ. ಇವರು ಕೋಮುವಾದಿಗಳು, ಇವರು ಭ್ರಷ್ಟಗಳು, ಇವರು ಮನುವಾದಿಗಳು, ಇವರು ತಂದಿರ್ತಕ್ಕಂಥ ಕಾನೂನ ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹಾಗೆ ನಾಲ್ಸಾ ಜಡ್ಜ್ಮೆಂಟು 2015, 2014 ಏಪ್ರಿಲ್ 15ನೇ ತಾರೀಕು ನಾಲ್ಸಾ ಜಡ್ಜ್ಮೆಂಟ್ ಕೊಟ್ಟಂತ ಕಾನೂನ ಇಂಪ್ಲಿಮೆಂಟ್ ಮಾಡಬೇಕು. ನಾವು ನಾಲ್ಸಾ ಜಡ್ಜ್ಮೆಂಟ್ನ ಒಪ್ಕೊಳ್ತೀವಿ, ನೀವು ತಂದಂಥ ಕಾನೂನ ಬಿಲ್ಕುಲ್ ಒಪ್ಪೋದಿಲ್ಲ. ಇವತ್ತು ನಮ್ಮ ಕೂಗು, ನಮ್ಮ ಅಸ್ತಿತ್ವದ ಪ್ರಶ್ನೆ ಆಗಿದೆ. ನಾವು ಬದುಕಬೇಕಾ ಸಾಯ್ಬೇಕಾ ಅನ್ನೋ ಪರಿಸ್ಥಿತಿ ತಂದಿಟ್ಟಿದ್ದೀರಾ. ನಮ್ಮ ಗುರುತಿಸಕ್ಕೆ ನಮ್ಮ ಹಕ್ಕು, ಅದನ್ನ ಬೇರೆ ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಕರ್ನಾಟಕ ಸ್ವಾಭಿಮಾನ, ಬೀದರ್ ಜಿಲ್ಲೆಗೆ ಜಯವಾಗಲಿ.
ನಿಮ್ಮ ಜನಸಂಖ್ಯೆ? MJSP ಸದಸ್ಯನಾಗಿದ್ದೀನಿ ಮತ್ತು ಬೀದರ್ ಜಿಲ್ಲಾ ಸಂಘಮಿತ್ರ ಸೇವಾ ಸಂಸ್ಥೆಯಲ್ಲಿ ಸದಸ್ಯನಾಗಿದ್ದೀನಿ. ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯದವರು ಬೀದಿಗೆ ಇಳಿದ ಕಾರಣ ಏನಂತಂದರೆ, ನಾವು ಕೇಂದ್ರ ಸರ್ಕಾರ ಏನು 2026 ಟ್ರಾನ್ಸ್ಜೆಂಡರ್ ಬಿಲ್ ಪಾಸ್ ಮಾಡಿದೆ. ಈಗ ಕೇವಲ 15 ದಿವಸದಲ್ಲಿ 13ನೇ ತಾರೀಕಿಗೆ ಬಿಲ್ಲನ್ನು ಸಂಸತ್ತಲ್ಲಿ ಇಡ್ತಾರೆ. 26ನೇ ತಾರೀಕಿಗೆ ಬಿಲ್ಲನ್ನು ಪಾಸ್ ಮಾಡಿ 30ನೇ ತಾರೀಕಿಗೆ ರಾಷ್ಟ್ರಪತಿಯವರು ಅಂಕಿತ ಮಾಡಿ ತರಾತುರಿಯಲ್ಲಿ ನಮ್ಮ ಒಂದು ಆಸೆ ಆಕಾಂಕ್ಷೆ ನಮ್ಮ ಜೊತೆ ಚರ್ಚೆ ಮಾಡಲಾರದೆ ಸರ್ಕಾರ ಏನು ಟ್ರಾನ್ಸ್ಜೆಂಡರ್ ಬಿಲ್ ಪಾಸ್ ಮಾಡಿದೆ, ಸಂಪೂರ್ಣವಾಗಿ ಆ ಬಿಲ್ಲಿನ ವಿರುದ್ಧವಾಗಿ ಇದ್ದೀವಿ. ನಾವು ನಮ್ಮ ಲಿಂಗತ್ವವನ್ನು ಗುರುತಿಸಬೇಕು, ನಮ್ಮ ಜೆಂಡರನ್ನು ನಾವು ಹೇಳ್ಕೋಬೇಕಂತಂದರೆ ನಮಗೆ ಮೆಡಿಕಲ್ ಕಾರ್ಡ್ ಮಾಡಬೇಕು, ನಮಗೆ ವೈದ್ಯಕೀಕರಣಕ್ಕೆ ಪರೀಕ್ಷೆಗೆ ಒಳಪಡಿಸಬೇಕಂತ ಸರ್ಕಾರ ಹೇಳ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ, ಒಂದು ಗಂಡು ಒಂದು ಹೆಣ್ಣಿಗೆ ನೀವು ಏನಾದರೂ ಹೆಣ್ಣು ಅಥವಾ ಗಂಡು ಅಂತ ಮೆಡಿಕಲ್ ಚೆಕಪ್ ಮಾಡಿ ಸರ್ಟಿಫಿಕೇಟ್ ಕೊಡ್ತೀರಾ? ಹಾಗಾದರೆ ನಮ್ಮ ಸಮುದಾಯಕ್ಕೆ ಯಾಕೆ ನೀವು ಮೆಡಿಕಲ್ ವೈದ್ಯಕೀಯ ಒಂದು ಪರೀಕ್ಷೆ ಮಾಡಿಕೊಂಡು ನಾವು ಟ್ರಾನ್ಸ್ಜೆಂಡರ್ ಅಂಥೇಳಿ ಈ ರೀತಿ ಪ್ರಮಾಣ ಪತ್ರ ಕೇಳ್ತಾ ಇದ್ದೀರಾ ಅಂತ ನಮ್ಮದು ವಾದ ಇದೆ. ಮತ್ತು ವಿಷಯ ಏನಂತಂದರೆ, ಕಾಲಾಂತರದಿಂದ ಬಂದಿದ್ದ ನಮ್ಮ ಹಿಜ್ರಾ ಸಮುದಾಯಕ್ಕೆ ನಾವು ಭಿಕ್ಷಾಟನೆ ಮಾಡಬಾರ್ದು, ನಾವು ಗುರುಚೇಲ ಕಲ್ಚರ್ ಇಟ್ಕೊಳ್ಬಾರ್ದು. ನಾವು ಒಂದು ಚೇಲವನ್ನು ಮಾಡಿಕೊಂಡು ಇಟ್ಟಿದ್ದಾರೆ, ಅವರಿಗೆ 5 ವರ್ಷ ನಿಮಗೆ ಜೈಲು ಶಿಕ್ಷೆ ಆಗುತ್ತೆ, ನೀವು ರೋಡ್ ಮೇಲೆ ಬರೋಂಗಿಲ್ಲ ಅಂಥೇಳಿ ಕಾನೂನಲ್ಲಿ ಹೇಳುತ್ತೆ. ಇಲ್ಲಿ ನಾವು ಇದು 21ನೇ ಶತಮಾನ, ಈ ಎಷ್ಟೋ ಶತಮಾನದ ಹಿಂದೆಲಿಂದ ನಮ್ಮದು ಒಂದು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರಾ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.